ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯ ಸಾಹೇಬ್ರೆ, ಬಸವರಾಜ ಹೊರಟ್ಟಿ ಸಾಹೇಬ್ರೆ, ಸಹೋದ್ಯೋಗಿಗಳಂತ ಜಾರ್ಜ್ ಅವರೇ, ಶಿವರಾಜ್ ಕುಮಾರ್ ಅವರೇ, ಅಧ್ಯಕ್ಷತೆ ವಹಿಸ್ತಕ್ಕಂಥ ರಿಜ್ವಾನ್ ಅಹಮದ್ ರವರೇ, ಅರ್ಷದ್ ರವರೇ, ನಜೀರ್ ಅಹಮದ್ ರವರೇ, ಗೋವಿಂದರಾಜ್ ಅವರೇ, ಸಲೀಂ ರವರೇ, ನಟಿ ಉಮಾಶ್ರೀ ಅವರೇ, ನಮಗೆ MLC ಅಲ್ಲ ಅವರು, ಇನ್ನು ನಾವು ನಟಿ ಅಂತಲೇ ತಿಳ್ಕೊಂಡು ಟೈಮ್ ಫೋನ್ ಮಾಡಿದಾಗೆಲ್ಲ ನನಗೆ ಇವತ್ತು ಟೈಮ್ ಕೊಟ್ಟಿದ್ದೀನಿ, ಶೂಟಿಂಗ್ ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಪ್ರಿಯಾಂಕಾ ಮೋನಿ ಅವರೇ, ವಿಶೇಷವಾಗಿ ನಮ್ಮ ಕಿಶೋರ್ ಅವರು ಭಾಳ ಅವರ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ರು. ಸಾಧು ಕೋಕಿಲಾರ್ ಅವರು ಪೋಲೆಂಡ್ ಅಂಬಾಸಿಡರ್ ಬಂದಿದ್ದಾರೆ, ನರಸಿಂಹಲು ಇದ್ದಾರೆ, ಮತ್ತು ನಮ್ಮ ಸೆಕ್ರೆಟರಿ ಇದ್ದಾರೆ ಕಾವೇರಿ ಅವರು, ಮತ್ತು ಕಮಿಷನರ್ ಇದ್ದಾರೆ, ಇನ್ಫಾರ್ಮೇಷನ್ ಕಮಿಷನರು. ಮುಖ್ಯವಾಗಿ ತಾವೆಲ್ಲ ಭಾಳ ಜನ ಕಲಾವಿದರು ಬಂದಿದ್ದೀರಿ, ಪ್ರೊಡ್ಯೂಸರ್ಸ್ ಬಂದಿದ್ದೀರಿ, ಆ್ಯಕ್ಟರ್ಸ್ ಬಂದಿದ್ದೀರಿ, ಸಪೋರ್ಟ್ ಮಾಡೋಂಥವ್ರು ಚಲನಚಿತ್ರಕ್ಕೆ. ಸ್ಟೇಜ್ ಮೇಲಿರೋರ್ಕಿಂತ ನಿಮಗೆ ಯಾರ್ಯಾರು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೀರಿ ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ್ಯಂಡ್ ಐ ವುಡ್ ಲೈಕ್ ಟು ಫಸ್ಟ್ ಥ್ಯಾಂಕ್ ಆಲ್ ದಿ guests who have come from all over the country and the globe for this international film festival at Bangalore. The garden city with such a beautiful atmosphere, you see the weather and the culture. India is very strong, Bangalore is very strong for this weather which you are. This is a air conditioned city itself. This is the strength of Bangalore. ಮತ್ತು ನಾನು ಇವತ್ತು ಭಾಳ ಜನ ಎಲ್ಲ ಕಲಾವಿದರೆಲ್ಲ ಮಾತಾಡಿದ್ದಾರೆ, ಇನ್ನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ. ಉತ್ತಮ ಸಾಹಿತ್ಯ, ಸಂಗೀತ, ಸಿನಿಮಾ, ನಮ್ಮ ಸಂಸ್ಕೃತಿನೇ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ. ಈ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಚಿತ್ರರಂಗ ನಡೀತಾ ಇದೆ. ಸರ್ವೆ ನೋಡಿದ್ದೀನಿ ನಾನು ಇದ್ರ ಬಗ್ಗೆ. ಸುಮಾರು 18% ಪಾಪ್ಯುಲೇಷನ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ನಮ್ಮ ಫಿಲಮ್ ಇಂಡಸ್ಟ್ರಿ. ಡೈರೆಕ್ಟು ಇಂಡೈರೆಕ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥದ್ದು ಫಿಲಮ್ ಇಂಡಸ್ಟ್ರಿ. ನಾನೊಬ್ಬ ಎಕ್ಸಿಬಿಟರ್ ಆಗಿ ಬೆಳೆದವನು. ಇಂದಿರಾ ಗಾಂಧಿ ಹೆಸರಿನಲ್ಲಿ ಚಿತ್ರಮಂದಿರ ಇಟ್ಟಿದ್ದವನು. 4 ಚಿತ್ರಮಂದಿರ ಊರಲ್ಲಿತ್ತು, ಇದು ಬಿಟ್ಬಿಟ್ಟೆ ಎಲ್ಲ ನಮ್ಮ ಟೂರಿಂಗ್ ಟ್ಯಾಕೀಸ್ಗಳು ಇಟ್ಕೊಂಡಿದ್ದೆ. ಈಗ 23 ಸ್ಕ್ರೀನ್ ಇದೆ. ಆ 23 ಸ್ಕ್ರೀನಲ್ಲಿ ಒಂದಿನನೂ ಕೂತ್ಕೊಂಡು ನೋಡೋಷ್ಟು ನನಗೆ ಭಾಗ್ಯ ಸಿಕ್ಕಲಿಲ್ಲ, ಟೈಮ್ ಸಿಕ್ಕಲಿಲ್ಲ. ಸೊ ಆದರೂ ಕೂಡ ನನಗೂ ಈ ಚಿತ್ರರಂಗಕ್ಕೂ, ನನಗಲ್ಲ ಬೇಕಾದಷ್ಟು ರಾಜಕಾರಣಿಗಳಿಗೂ ಚಿತ್ರರಂಗಕ್ಕೂ ಭಾಳ ನಂಟು. ಬೇಕಾದಷ್ಟು ಎಲ್ಲ ಮಕ್ಕಳುಗಳೆಲ್ಲ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಬಿಟ್ಟು ಪ್ರಮೋಟ್ ಮಾಡಿಬಿಟ್ಟು ರಾಜಕೀಯಕ್ಕೆ ತರಕ್ಕೆ ಬೇಕಾದಷ್ಟು ಜನ ಪ್ರಯತ್ನ ಮಾಡಿದ್ದಾರೆ. ಕೆಲವು ಸಕ್ಸಸ್ ಆಗಿದ್ದಾರೆ, ಕೆಲವು ಫೇಲ್ ಆಗಿದ್ದಾರೆ. ನಮ್ಮ ರಾಜ್ಯವರಾದಂಥ ಜಯಲಲಿತಾ ಇರ್ಬೋದು, ರಜನಿಕಾಂತ್ ಇರ್ಬೋದು, ಇವರೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯದಲ್ಲಿ ಭಾಳ ಪ್ರಸಿದ್ಧವಾಗಿ ಬೆಳೆದಂಥವ್ರು. ರಾಜ್ಯ ನಾಯಕ, ರಾಷ್ಟ್ರ ನಾಯಕತ್ವ ಎಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ದೆಲ್ಲ NTR ಅಂಥವರೆಲ್ಲ ತಮಿಳ್ನಾಡಲ್ಲೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಸೊ ಅವ್ರು ಹೇಳ್ದಂಗೆ ಬ್ಯಾರಿಯರ್ ಇಲ್ಲ, ಯಾರು ಎಲ್ಲಿ ಬೇಕಾದ್ರೂ ಬೆಳಿಬೋದು, ಮಾಡ್ಬೋದು. ಸೊ ನೀವೆಲ್ಲ ಬಣ್ಣ ಹಾಕ್ಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಾಕ್ಕೊಳ್ದೆ ದಿನ ಸಿನಿಮಾ ಮಾಡ್ತಾಯಿದ್ದೀವಿ, ಬಣ್ಣ ಹಾಕ್ಕೊಳ್ದೆ ಸಿನಿಮಾ ಮಾಡ್ತಾಯಿದ್ದೀವಿ.